ಇವತ್ತು ಹೇಳ್ಕೊಡ್ತಾ ಇರೋದು ಮಹೀಂದ್ರ ಆ್ಯಂಡ್ ಮಹೀಂದ್ರ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 12th ಆಫ್ ಮಾರ್ಚ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದ್ದಾನೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ತಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, M&M ಆನ್ ಅ 15-minute ಟೈಮ್ ಫ್ರೇಮ್ ನೋಡಿ, ಒಂದು ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇದು ಓಕೆನಾ? ಸೊ ನೀವಿಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಇದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿದ್ದದ್ದು ಟ್ರೆಂಡ್ ಲೈನ್ನ. ಇಲ್ಲಿ ನೋಡಿ ಪ್ರೈಸು ಬ್ರೇಕ್ ಮಾಡಿದೆ, ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟಿರೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಲೆವೆಲ್ಸಿಂದ ಬ್ರೇಕ್ಔಟ್ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದಕ್ಕೆ ನೋಡಿ ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಗೈಸ್, ಈ ಝೋನು ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ನೋಡಿ, ಈ ಪಾಯಿಂಟಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಇಲ್ಲಿ ನೋಡಿ ಏನಾಯ್ತು ಅಂತ, ಬ್ರೇಕ್ ಆಯಿತು, ಸಪೋರ್ಟ್ ಝೋನ್ನ ಬ್ರೇಕ್ ಆಯಿತು. ಸೆಲ್ಲರ್ಸ್ ಗಾಟ್ ಟ್ರ್ಯಾಪ್ಡ್. ಆಯಿತಾ? ಸೆಲ್ಲರ್ಸ್ ಟ್ರ್ಯಾಪ್ ಆಗಿ ನೋಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಏನಪ್ಪ ಅಂದರೆ, ನಾಳೆ ಇಲ್ಲಿ ಯಾರ್ಯಾರು ಸೆಲ್ ಮಾಡಿರ್ತಾರೆ ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಆರ್ ಎಲ್ಸ್ ಇಲ್ಲಿರುತ್ತೆ. ಓಕೆನಾ? ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೆ ಪ್ರೈಸು ಇಲ್ಲಿಗೆ ಬರ್ಬೋದು. ಓಕೆನಾ? ಅದಲ್ದೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನೋಡಿ ಫಿಬೋನಾಚಿ ಹಾಕ್ತೀನಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ 618, ಸಾರಿ, ಈ ಪಾಯಿಂಟ್ ನೋಡಿ 618 ಲೆವೆಲ್ಸಿಂದಾನೇ ಸಪೋರ್ಟ್ ತಗೊಂಡಿರೋದು. ಅರ್ಥ ಆಯ್ತಾ? ಸೊ ಇವಾಗ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸಪೋಸ್ ನಾಳೆ ಏನಾದರೂ ಪ್ರೈಸು ಫ್ಲ್ಯಾಟ್ ಓಪನ್ ಆಗಿ ಬೈ ವೆನ್ ಪ್ರೈಸ್ ಕ್ರಾಸಸ್ 2660. ಅರ್ಥ ಆಯ್ತಾ? 2660 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತದೆ, ಹಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 2007. 1 second. Target number 1 is gonna be 2676 or 2006. ಇನ್ನೊಂದು ಸರಿ ಬರೆಯೋಣ. ಓಕೆನಾ? ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಪ್ರೈಸು ಯಾವಾಗ 2660 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗುತ್ತೋ ಅವಾಗ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 2676 or 2680 will be your target number 1. Target number 2 is gonna be at 2690 or 2700 will be your target number 2. ಅರ್ಥ ಆಯ್ತಾ? ಮಾರ್ಕೆಟ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ 2660 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2676 or 2680 will be target number 1. 2690 or 2700 will be your target number 2. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೊ ಸೆಲ್ಲಿಂಗ್ ಮಾತಾಡೋಕ್ಕಿಂತ ಮುಂಚೆ ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕಂದ್ರೆ, ಬೈ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬೌವ್ 2680. ಗ್ಯಾಪ್ ಅಪ್ ಓಪನ್ ಆಗಿ 2680 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆದರೆ ಬೈ ಮಾಡಿ.
target number 1 is gonna be at 2700 and target number 2 is gonna be at 2720 or 2740. ಅರ್ಥ ಆಯ್ತಾ? If price opens gap up tomorrow and it crosses 2680 levels, go for buying. 2700 will be your target number 1, 2720 or 2740 will be your target number 2. ಅರ್ಥ ಆಯ್ತಾ? Now let us talk about selling. ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2620 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 2600 will be target number 1. Target number 2 is gonna be at 2580 will be target number 2. ಅರ್ಥ ಆಯ್ತಾ? 2620 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2600 will be target number 1, 2580 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.